ಎಡದ್ರೆ ಟೋಲ್ ಏನಿದೆ, ಈ ಟೋಲು ಇಲ್ಲಿಗಲ್ ಟೋಲ್ ಇದು. ಈ ಟೋಲ್ ಮಾಡಾಗೆ ಇಲ್ಲ, ಆದ್ರೂ ಮಾಡಿದ್ದಾರೆ. ನರಸೀಪುರದಲ್ಲಂತೂ ಇರೋದೇ ಟೂಲೇನು, ಎಡದೋರೆ ದಾಟಿ ಹೋಗ್ಬೇಕಾದ್ರೆ ಆ ರಸ್ತೆ ಬಿಟ್ರೆ ಬೇರೆ ರಸ್ತೆನೇ ಇಲ್ಲ. ಸರ್ವಿಸ್ ರೋಡ್ ಅಂತೂ ಇಲ್ಲ ಬಿಡಿ, ಬೇರೆ ಅದು ಬೇರೆ ಮಾತು. ಪ್ರತಿಯೊಬ್ರು ಲೋಕಲ್ನವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಟೋಲ್ ಕೊಟ್ಟೇ ಹೋಗ್ಬೇಕು. ಮಿನಿಮಮ್ ಪಾಸ್ ಅಂತ ಮಾಡಿದ್ದಾರೆ. ಲೋಕಲ್ನವ್ರು 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಏನಿದೆ ಅವ್ರಿಗೆ ಲೋಕಲ್ ಪಾಸ್ ಕೊಡ್ತಾರೆ. ಅದ 260 ರೂಪಾಯಿ ಐತಿ, ಈಗೇನೋ 350 ರೂಪಾಯಿನ ಮಾಡಿದ್ದಾರೆ. ಟೋಲ್ ಅಲ್ಲಿ ವಿತೌಟ್ ಪಾಸ್ ಹೋಗಂಗಿಲ್ಲ ಟೋಲ್ ಮಾಡಿದ್ರೆ. ಬಟ್ ಅದಕ್ಕೆ ತಕ್ಕಂತ ಎಲ್ಲಾ ಫೆಸಿಲಿಟೀಸ್ ಅವ್ರು ಕೊಟ್ಟಿರ್ಬೇಕು ನಮ್ಗೆ. ಅವೆಲ್ಲ ಫೆಸಿಲಿಟೀಸ್ ಕೊಟ್ಟ ಮೇಲೆನೆ ನಾವು ಅವ್ರಿಗೆ ಟೋಲ್ ಕೊಡ್ಬೇಕಾಗಿರೋದು. ಇದುವರೆಗೂ ಹೆಚ್ಚು ಕಮ್ಮಿ 8 ವರ್ಷದಿಂದ ಜನಗಳಿಗೆ ಮಣ್ಣೆರ್ಚ್ಕೊಂಡು ಹೆಚ್ಚು ಕಮ್ಮಿ ಮಿನಿಮಮ್ ಕಮ್ಮಿ ಅಂದ್ರು 5 ರಿಂದ 6 ಕೋಟಿ ರೂಪಾಯಿ ವರ್ಷಕ್ಕೆ ಲೂಟಿ ಮಾಡ್ತಾ ಇದ್ದಾರೆ. 8 ಅಂದ್ರೆ 8 40, ಹೆಚ್ಚು ಕಮ್ಮಿ 40-45 ಕೋಟಿ ತನಕ ಲೂಟಿ ಮಾಡಿದ್ದಾರೆ ನಮ್ಮ ದುಡ್ಡನ್ನ. ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ NHA ನವರು ಇದನ್ನ ಪರಿಶೀಲನೆ ಮಾಡಿ ಟೋಲ್ ನ ಸ್ಟಾಪ್ ಮಾಡ್ಬೇಕು ಈ ಕೂಡಲೇ. ಟೋಟಲ್ ಆಗಿ ನ್ಯಾಷನಲ್ ಹೈವೇ 766 ಇದು ಟೋಟಲ್ ಆಗಿ ಪಬ್ಲಿಕ್ ಫಂಡೆಡ್ ರೋಡ್ ಅಂತ ಹೇಳ್ತಾರೆ ಇದಕ್ಕೆ. ಈ ರಸ್ತೆ ಬಂದು ಪೂರ್ತಿ ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರದ ದುಡ್ಡಲ್ಲಿ ಮಾಡಿರೋಂಥದ್ದು. ಇದಕ್ಕೆ ಟೋಲ್ನ ತಗೊಳ್ಳೋಂಗೆ ಇಲ್ಲ. ಫಸ್ಟ್ ಆಫ್ ಆಲ್ ಟೋಲ್ ತಗೊಳ್ಳೋಂಗಿಲ್ಲ ಇದಕ್ಕೆ. BOT ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಬೇರೆ ಕಂಪನಿ ಜೊತೆಲಿ ಸೇರ್ಕೊಂಡು ಅವ್ರ ಜೊತೆಲಿ ಒಂದು ಮ್ಯೂಚುವಲ್ ಮಾಡ್ಕೊಂಡು ಅವ್ರಿಗೆ ಟೆಂಡರ್ ಕೊಟ್ಟು ಅವರು ರಸ್ತೆ ಮಾಡಿ ಅವರ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಅಥವಾ ನ್ಯಾಷನಲ್ ಹೈವೇಗೆ ವಾಪಸ್ ಕೊಡ್ತಾರೆ. ಅದು ಟೋಲ್ ಬೇರೆ. ಈಗ ಏನಾಗಿದೆ ಅಂದ್ರೆ ಇವರು 4 ಲೈನ್, ಅಟ್ಲೀಸ್ಟ್ 4 ಲೈನ್ ಮಾಡ್ಲೇಬೇಕು. ಇವರು ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡಿದಾರೆ ಏನಕ್ಕೆ ಅಂದ್ರೆ 4 ಲೈನ್ ಮಾಡ್ತೀವಿ ಅಂತ. ನಮ್ಗೆ ನಂಜನಗೂಡು ರಸ್ತೆ 4 ಲೈನ್ ಮಾಡಿದ್ದಾರೆ, ಅಲ್ಲೂ ಸರ್ವಿಸ್ ರಸ್ತೆ ಕೊಟ್ಟಿಲ್ಲ. ಅಲ್ಲೂ ಎಲ್ಲ ಟೋಲಲ್ಲೇ ಪಾಸ್ ಆಗ್ಬೇಕು. ನರಸೀಪುರದಲ್ಲಂತೂ ಇರೋದೇ ಟೂಲೇನು, ಎಡದೋರೆ ದಾಟಿ ಹೋಗ್ಬೇಕಾದ್ರೆ ಆ ರಸ್ತೆ ಬಿಟ್ರೆ ಬೇರೆ ರಸ್ತೆನೇ ಇಲ್ಲ. ಸರ್ವಿಸ್ ರೋಡ್ ಅಂತೂ ಇಲ್ಲ ಬಿಡಿ, ಬೇರೆ ಅದು ಬೇರೆ ಮಾತು. ಪ್ರತಿಯೊಬ್ರು ಲೋಕಲ್ನವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಟೋಲ್ ಕೊಟ್ಟೇ ಹೋಗ್ಬೇಕು. ಮಿನಿಮಮ್ ಪಾಸ್ ಅಂತ ಮಾಡಿದ್ದಾರೆ. ಲೋಕಲ್ನವ್ರು 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಏನಿದೆ ಅವ್ರಿಗೆ ಲೋಕಲ್ ಪಾಸ್ ಕೊಡ್ತಾರೆ. ಅದ 260 ರೂಪಾಯಿ ಐತಿ, ಈಗೇನೋ 350 ರೂಪಾಯಿನ ಮಾಡಿದ್ದಾರೆ. ಅದು ಬರುತ್ತೆ ಟೋಲ್ ಅಲ್ಲಿ, ವಿತೌಟ್ ಪಾಸು ಹೋಗಂಗಿಲ್ಲ ಟೋಲ್ ಮಾಡಿದ್ರೆ. ಬಟ್ ಅದಕ್ಕೆ ತಕ್ಕಂತ ಎಲ್ಲಾ ಫೆಸಿಲಿಟೀಸ್ ಅವ್ರು ಕೊಟ್ಟಿರ್ಬೇಕು ನಮ್ಗೆ. ಅವೆಲ್ಲ ಫೆಸಿಲಿಟೀಸ್ ಕೊಟ್ಟ ಮೇಲೆನೆ ನಾವು ಅವ್ರಿಗೆ ಟೋಲ್ ಕೊಡ್ಬೇಕಾಗಿರೋದು. ಆಕ್ಚುಲಿ ಈಗ ಎಡದ್ರೆ ಟೋಲ್ ಏನಿದೆ, ಈ ಟೋಲು ಇಲ್ಲಿಗಲ್ ಟೋಲ್ ಇದು. ಈ ಟೋಲ್ ಮಾಡಾಗೆ ಇಲ್ಲ ಅವರು, ಆದ್ರೂ ಮಾಡಿದ್ದಾರೆ. ಇದುವರೆಗೂ ಹೆಚ್ಚು ಕಮ್ಮಿ 8 ವರ್ಷದಿಂದ ಜನಗಳಿಗೆ ಮಣ್ಣೆರ್ಚ್ಕೊಂಡು ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು 5 ಮಿನಿಮಮ್ ಕಮ್ಮಿ ಅಂದ್ರು 5 ರಿಂದ 6 ಕೋಟಿ ರೂಪಾಯಿ ವರ್ಷಕ್ಕೆ ಲೂಟಿ ಮಾಡ್ತಾ ಇದ್ದಾರೆ. 8 ಅಂದ್ರೆ 8 40, ಹೆಚ್ಚು ಕಮ್ಮಿ 40-45 ಕೋಟಿ ತನಕ ಲೂಟಿ ಮಾಡಿದ್ದಾರೆ ನಮ್ಮ ದುಡ್ಡನ್ನ. ಸೊ ಈಗ ಏನಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ NHA ನವರು ಇದನ್ನ ಪರಿಶೀಲನೆ ಮಾಡಿ ಏನಿದೆ ಟೋಲ್ನ ಸ್ಟಾಪ್ ಮಾಡ್ಬೇಕು ಈ ಕೂಡಲೇ. ಹಾಗೂ ಇದುವರೆಗೂ ಏನ್ ಇಲ್ಲಿಗಲ್ ಆಗಿ ದುಡ್ಡ ತಗೊಂಡು ಲೂಟಿ ಮಾಡಿದಾರಲ್ಲ, ಆ ದುಡ್ಡನ್ನ ನಮ್ಮ ಏರಿಯಾದಲ್ಲೇ ಯಾವ್ದಾದ್ರೂ ಒಳ್ಳೆ ನಮ್ಮ ಜನಗಳಿಗೆ ಉಪಯೋಗ ಆಗೋಂಥ ಕೆಲಸಗಳಿಗೆ ಉಪಯೋಗಿಸ್ಬೇಕು ಅಂತ ಕೇಳ್ಕೊತೀನಿ.